ಅರಿವು. ಮಾನವನಿಗೆ ಆಶ್ರಯ, ಅನ್ನ ಮತ್ತು ಸಂತೋಷ ಇವುಗಳಿದ್ದರೆ ಸಾಲದು. ನಾವು ಸಂತೋಷವಾಗಿರಲು ಸಾಧ್ಯವಿಲ್ಲ. ಅದರ ಜೊತೆಗೆ ಸ್ವಲ್ಪ ಅರಿವು ಅಂದರೆ ಜ್ಞಾನ ಬೇಕು. ಹೇಗೆ ಅಂತಂದರೆ, ಒಂದು ಕಲ್ಲನ್ನು ಕೊಟ್ಟರೆ ಅದನ್ನು ಚೆಚ್ಚಿ ಪುಡಿ ಮಾಡಿ ಯಾವುದಕ್ಕೂ ಉಪಯೋಗಿಸಲು ಸಾಧ್ಯವಿಲ್ಲದಂತೆ ವೃಥಾ ಆಗುತ್ತದೆ. ಆದರೆ ಅರಿವು ಇರುವವನು ಅದೇ ಕಲ್ಲನ್ನು ಕೆತ್ತಿ ಶಂಕರನನ್ನಾಗಿಸುವನು. ಒಬ್ಬ ಗುರುವಿನ ಬಳಿಗೆ 3 ಜನ ಶಿಷ್ಯರು ಹೋಗ್ತಾರೆ. ಒಬ್ಬನಿಗೆ ಚಿನ್ನದ ತಟ್ಟೆಯಲ್ಲಿ ರೊಟ್ಟಿಯನ್ನು ಕೊಡ್ತಾನೆ. ಇನ್ನೊಬ್ಬನಿಗೆ ಬೆಳ್ಳಿಯ ತಟ್ಟೆಯಲ್ಲಿ ರೊಟ್ಟಿಯನ್ನು ಕೊಡ್ತಾನೆ ಗುರು. 3ನೇಯವನಿಗೆ ಮಣ್ಣಿನಿಂದ ಮಾಡಿದ್ದು ಅದರಲ್ಲಿ ಒಂದು ರೊಟ್ಟಿ ಕೊಡ್ತಾನೆ. ಮಣ್ಣಿನ ತಟ್ಟೆಯಲ್ಲಿ ತಿಂದವನು ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ. ನೀವು ದೊಡ್ಡವರು ಅಂತ ತಿಳ್ಕೊಂಡಿದ್ದೆ, ಆದರೆ ನೀವು ದೊಡ್ಡವರಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ, ನೀವು ಒಬ್ಬೊಬ್ಬರಿಗೆ ಬೇರೆ ಬೇರೆ ತಟ್ಟೆಗಳಲ್ಲಿ ಕೊಟ್ಟಿರುವಿರಿ ಅಂತ ಹೇಳ್ತಾನೆ. ಆಗ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ, ನಾನು ಹಾಗೆ ಮಾಡಿರಬಹುದು, ಆದರೆ ಅದರಲ್ಲಿ ಕೊಟ್ಟಂತಹ ರೊಟ್ಟಿ ಒಂದೇ ತರಹದ್ದು, ಅದನ್ನು ನೀನು ಗಮನಿಸಲೇ ಇಲ್ಲ ಅಂತ ಹೇಳ್ತಾರೆ. ಜೀವನದಲ್ಲಿ ಒಂದು ಹೆಚ್ಚಿರಬಹುದು, ಒಂದು ಕಡಿಮೆ ಇರಬಹುದು, ಒಬ್ಬ ಶ್ರೀಮಂತನಿರಬಹುದು, ಒಬ್ಬ ಬಡವನಿರಬಹುದು. ಭಗವಂತನು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿರುವನು. ನಮಗೆ ಕೊಟ್ಟ ಆಯಸ್ಸನ್ನು ಚೆನ್ನಾಗಿ ಭಗವಂತನಿಗೆ ಇಷ್ಟವಾಗುವಂತೆ ಬದುಕನ್ನು ಬದುಕುವುದೇ ಜೀವನ. ಇದೇ ಜೀವನದ ಉದ್ದೇಶ. ಮಗು ಈ ಲೋಕಕ್ಕೆ ಬರುವಾಗಲೂ ಹೋಗುವಾಗಲೂ ಅಳುತ್ತಾನೆ. ಏಕೆ? ಹುಟ್ಟಿದ ಮಗು ಸಂತೋಷವನ್ನು ಪಡೆಯಲು ಅಳುತ್ತದೆ, ಹೋಗುವಾಗ ಸಂತೋಷವನ್ನು ಪಡೆಯಲಾಗಲಿಲ್ಲ ಅಂತ ಅಳುತ್ತೆ. ಹೀಗೆ ನಮಗೆ ದುಃಖವಿಲ್ಲದ ಸಂತೋಷವಾದ ಜೀವನಕ್ಕಾಗಿ ಬಯಸ್ತಾನೆ.